ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು, ಅವರ ಒಂದು ಅಪಿಯರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ಯರು ಅಂದ್ಕೊಳ್ತೀವಿ. ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ, ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ. ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು. ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ. ಲಗ್ನ ಯಾವುದು ಅಂತ ಕಂಡುಹಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನಾ ಅಲ್ವಾ ಅಂತ ಹೇಳಬೇಕು. ನೀವು ಕೊಟ್ಟಿರೋ ಸಮಯ ಒಂದೊಂದು ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 1 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ. 1 ಮಿನಿಟ್ 2 ಮಿನಿಟಲ್ಲಿ ಬದಲಾವಣೆ ಆಗುತ್ತೆ ಷಷ್ಠಾಂಶ ಚಾರ್ಟನ್ನು ನೋಡುವಾಗ. ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು. ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ರುದ್ರಾಕ್ಷಿ, ಆಮೇಲೆ ಜೆಮ್ ಸ್ಟೋನ್ಗಳು, ಆಮೇಲೆ ಏನೇನೋ ಒಂದು ಬಾಲಿಶವಾಗಿರುವಂತಹ ಪರಿಹಾರಗಳು, ವಾಸ್ತುವಲ್ಲಂತೂ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ. ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ. ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಅದರಲ್ಲೂ ಸಹ ನಮ್ಮ ಒಂದು ಹಣೆ ಬರಹ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ. ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ. ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಟ್ ಏನಾಗುತ್ತೆ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ ಅಂತಿದೆ. ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ, ದಾನಗಳಿಂದ, ಸತ್ಕಾರ್ಯಗಳಿಂದ, ಒಳ್ಳೆಯ ಗುಣದಿಂದ, ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ. ಸೊ ಇದನ್ನು ತಿಳ್ಕೋಬೇಕು, ಇದನ್ನೇ ಆಚರಣೆಗೆ ತರಬೇಕು. ಇದು ಜ್ಯೋತಿಷ್ಯ ಕೆಲಸ. ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು. ಎರಡನೇದಾಗಿ ಒಳ್ಳೆಯ ಸಮಯ, ಕೆಟ್ಟ ಸಮಯವನ್ನು ತಿಳಿಸಬೇಕು. ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು 100% ನಿಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳಬಾರದು. ಇಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು. ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು, ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ರಾಶಿ ಫಲಕ್ಕೆ ನಾವು ಬರೋದಾದರೆ, ಮೇಷ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಹೇಳೋದಾದರೆ, ಬಹಳ ಮುಖ್ಯವಾಗಿ 3ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು. ಏನಾಗುತ್ತೆ ಅಂತಂದರೆ, ತುಂಬ ಇದೊಂದು ಬಹಳ ಸ್ಪೀಡಾಗಿ ನಡೆಯುತ್ತೆ. ಈ ಒಂದು ರಾಶಿಯವರಿಗೆ ವಿಶೇಷವಾಗಿ ಬಹಳ ಒಂದು ಎಲ್ಲ ಕೆಲಸಗಳು ಕೂಡ ಸ್ಪೀಡಾಗಿ ಬಹಳ ಬೇಗ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಅಂತ ಈ ರಾಶಿಯಲ್ಲಿ ಹುಟ್ಟೋದಂಥವ್ರಿಗೆ, ಮೇಷ ರಾಶಿಯಲ್ಲಿ. ಸೊ ಆಗಿದ್ದಾಗ ಕೆಲಸಗಳು ಬಹಳ ಸ್ಪೀಡಾಗಿ ತ್ವರಿತವಾಗಿ ಆಗೋ ಸಾಧ್ಯತೆಗಳಿರುತ್ತೆ. ಜೊತೆಯಲ್ಲಿ ನವಮ ಭಾವದಲ್ಲಿರುವಂಥ ಗುರುಗ್ರಹ ಒಂದು ಯಾವುದಾದ್ರು ಒಂದು ದೂರದ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ದೂರ ಸ್ಥಳದಿಂದ ಧನಲಾಭವಾಗುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಬಹಳ ಉತ್ತಮವಾಗಿರುವಂಥ ಸಮಯ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಸ್ನೆಸ್ಸು ಮೇಲಕ್ಕೆ ಹೋಗ್ಬೋದು. ಅಂದರೆ ನೀವು ಅಂದ್ಕೊಂಡಿರಲ್ಲ, ಇದುವರೆಗೂ ಕೂಡ ಅಷ್ಟೊಂದು ಫೈನಾನ್ಷಿಯಲ್ ಆಗಿ ಪ್ರೋಗ್ರೆಸ್ ನೀವು ನೋಡಿರಲ್ಲ. ಆ ಥರದ ಸಡನ್ ಆಗಿರುವಂಥ ಗೇನ್ಸು, ಸಡನ್ ಆಗಿರುವಂಥ ಪ್ರಾಫಿಟ್ಟು ಮೇಷರಾಶಿಗೆ ಬರುವಂಥ ಸಾಧ್ಯತೆ. 2ನೇ ಅಧಿಪತಿ ಅಷ್ಟಮದಲ್ಲಿರುವಂಥದ್ದು ಸಡನ್ ಗೇನ್ಸ್ಗೆ ಕಾರಣನಾಗ್ತಾನೆ. ಆಮೇಲೆ ಸಡನ್ ಐಡಿಯಾಗಳು ಬರ್ಬೋದು. ವಿಶೇಷವಾಗಿ ಅವರಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟ ಹೊಸ ಐಡಿಯಾಗಳು, ಯೋಚನೆಗಳು, ಹೊಸ ಪರಿಚಯಗಳಾಗುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಅನಂತರದಲ್ಲಿ 3ನೇ ಮನೆಯಿರುವಂಥ ಗುರುಗ್ರಹ ದೇವರ ಕಾರ್ಯಗಳಿಗೆ, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಒಂದು ಪೂಜೆ ಜಪಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಈ ರೀತಿ ಕೆಲಸಗಳು ನಿಮ್ಮ ಜೀವನದಲ್ಲಿ ಹೆಚ್ಚು ನಡೆಯುವಂಥ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚಾಗಿದೆ. 4ಥ ಭಾವದಲ್ಲಿ ಚಂದ್ರಗ್ರಹ ಇರುವಂಥದ್ದು ಬಹಳ ಉತ್ತಮ. ಉಚ್ಚ ಸ್ಥಾನದಲ್ಲಿ ಸ್ವಂತ ರಾಶಿಯಲ್ಲಿರುವಂತಹ ಒಂದು ಚಂದ್ರಗ್ರಹದಿಂದ ತಾಯಿಯ ಜೊತೆಗೆ ಒಳ್ಳೆಯ ಸಂಬಂಧ, ಕುಟುಂಬದವ್ರ ಜೊತೆ ಹೊಸ ಸಂಬಂಧ, ಉತ್ತಮ ಸಂಬಂಧ, ಉತ್ತಮ ಬಾಂಧವ್ಯ ಬೆಳೆಯೋ ಸಾಧ್ಯತೆ. ಕೆಲವು ಸಂದರ್ಭಗಳಲ್ಲಿ ಮನೆಗಳಲ್ಲಿ ಅನವಶ್ಯಕ ಕಿರಿಕಿರಿಗಳಾಗಿರುತ್ತೆ. ಅದೆಲ್ಲ ಸರಿಯಾಗೋ ಸಾಧ್ಯತೆಗಳಿರುತ್ತೆ. ಇದನ್ನು ಒಂದೊಂದು ಸಲ ಏನಂದರೆ, ಈ ರಾಶಿ ಫಲವನ್ನು ನೋಡುವಾಗ ಅಷ್ಟ ಸಾಮುದ್ರಿಕಲ್ಲಿ ಕೂಡ ನಾವು ಬಹಳ ಸುಲಭವಾಗಿ ತಿಳ್ಕೊಬೋದು. ಹೇಗೆ ಅಂತಂದರೆ, ಹೊಸ ವರ್ಷದ ವಿಡಿಯೋ ಮಾಡುವಾಗ ನಾನು ಹೇಳ್ತೀನಿ, ಅದು ಹೇಗೆ ಅಂತಂದರೆ ಬಹಳ ಸುಲಭವಾಗಿ ಈ ವರ್ಷ ನಿಮ್ಗೆ ಒಳ್ಳೇದಾಗತ್ತಾ ಇಲ್ವಾ, ಅಭಿವೃದ್ಧಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೋದು. ಇದು ಬಂದು ಹೆಡ್ಲೈನು, ಫೇಟ್ಲೈನ್ ಅಂತ ಅಷ್ಟ ಸಾಮುದ್ರಿಕ ಏನು ವಿಡಿಯೋಗಳು ಮಾಡ್ತಾಯಿದ್ರು ಆ ಥರದ್ದಲ್ಲ. ಇದು ಬಹಳ ಒಂದು ಹಳೆಯ ಪದ್ಧತಿ. ಸೊ ಈ ರೀತಿ ಇದ್ದಾಗ ಪಂಚಮ ಸ್ಥಾನದಲ್ಲಿ ಕೇತು ಇರುವಂಥದ್ದು ಮಕ್ಕಳಿಂದ. ನಾವು ವಾಸ್ತುಶಾಸ್ತ್ರವನ್ನು ಹೇಳೋದಾದರೆ, ನಾವು ಪ್ರಶ್ನೆ ಕುಳ್ಳಿನಾಗ್ತೀವಿ. ಒಂದು ಮನೆಗೆ ಹೋದಾಗ ಆ ಮನೇಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಶ್ನೆ ಕುಳ್ಳಿನಾಗ್ತದೆ. ಕೇತುವಿನ ಸ್ಥಾನವನ್ನು ಇಂಪಾರ್ಟೆಂಟಾಗಿ ನೋಡ್ತೀವಿ. ಹಾಗೆ ಇಲ್ಲಿ ಕೇತು ಪಂಚಮ ಸ್ಥಾನದಲ್ಲಿ ಮೇಷರಾಶಿಯಿಂದ ಇರೋದು ಮಕ್ಕಳಿಗೆ ಸಮಸ್ಯೆಗಳು, ಮಕ್ಕಳಿಂದ ನೋವು, ಟೆನ್ಷನು, ಕಿರಿಕಿರಿ ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗೆ ವಾಸ್ತುವಲ್ಲೂ ಕೂಡ ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾಗ ಒಂದು ಸಮಸ್ಯೆ ಯಾವ ದಿಕ್ಕಲ್ಲಿದೆ ಅಂತ ಹೇಳ್ಬೋದು. ಇದು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನೋಡೋಣ. ಸೊ ಈಗ ಇದರ ನಂತರದಲ್ಲಿ ಸರ್ಕಾರಿ ನೌಕರರು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಬಹಳ ಒಳ್ಳೆಯದು. ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಒಳ್ಳೆಯದು. ವಿದೇಶದಲ್ಲಿ
ಕೆಲಸ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಅನಂತರದಲ್ಲಿ ಎಲ್ಲಿಂದಲೋ ಒಂದು ಹಣ ಬರಬೇಕಾಗಿರುತ್ತೆ, ಪ್ರಾಪರ್ಟಿ ಬರಬೇಕಾಗಿರುತ್ತೆ, ಅದರಲ್ಲೂ ಕೂಡ ನಿಮಗೆ ಅನುಕೂಲ ಆಗುವಂಥ ಸಡನ್ ಚೇಂಜಸ್ಸು ನಿಮಗೆ ಇದೆ. ಇದ್ರ ಜೊತೆಯಲ್ಲಿ ಬಹಳ ನೆಮ್ಮದಿ, ಸಂತೋಷ ಹಾಗೂ ಸಂಬಂಧಗಳಲ್ಲಿ ಕಿರಿಕಿರಿ, ಅನಾವಶ್ಯಕ ಟೆನ್ಷನ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಬಹಳ ತಾಳ್ಮೆಯನ್ನು ವಹಿಸಬೇಕು, ಗಣಪತಿ ಆರಾಧನೆಯನ್ನು ಮಾಡಬೇಕು.